ನಾಳೆ ಸಿಎಂ ಸಿದ್ದರಾಮಯ್ಯ ಜೊತೆ ಡಿಕೆಶಿ ರಾಜೀನಾಮೆಯನ್ನ ಕೊಡಲಿದ್ದಾರೆ. ನಾಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇತ್ತ ಡಿಸಿಎಂ ಡಿಕೆಶಿ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇರುವಂತದ್ದು. ಕೆಪಿಸಿಸಿ ಅಧ್ಯಕ್ಷಗಿರಿಗೆ ರಾಜೀನಾಮೆ ನೀಡ್ತಾರಾ ಡಿಕೆ ಶಿವಕುಮಾರ್? ಹಾಗಾದ್ರೆ ಇತ್ತ ಡಿಸಿಎಂ ಡಿಕೆಶಿ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ, ಕೆಪಿಸಿಸಿ ಅಧ್ಯಕ್ಷಗಿರಿಗೆ ರಾಜೀನಾಮೆ ನೀಡ್ತಾರಾ ಡಿಕೆಶಿ? ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ರಾಜೀನಾಮೆಯನ್ನ ನೀಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಜೊತೆಗೆ ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸುವ ಮುನ್ನ ಬಿಗ್ ಶಾಕ್ ಕೂಡ ಎದುರಾಗ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಸೂತ್ರದಡಿ ರಾಜೀನಾಮೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. 2023ರಲ್ಲಿ ಆಸೆ ಪಟ್ಟು ಪಡೆದಿದ್ದಂತಹ ಎಲ್ಲಾ ಖಾತೆಗಳನ್ನು ಕೂಡ ಬಿಡಬೇಕಾಗತ್ತೆ. ತಮ್ಮ ಬಳಿಯ ಎಲ್ಲ ಖಾತೆಗಳನ್ನು ಕೂಡ ಡಿಕೆಶಿ ಬಿಡಬೇಕು. ಸಿಎಂ ಆದವರು ಖಾತೆಗಳನ್ನ ಇಟ್ಕೊಳ್ಳುವಂತಹ ವಾಡಿಕೆ ಇಲ್ಲ. ಡಿಕೆಶಿಗೆ ಸಿಎಂ ಆಗಿದ್ದೇ ಆದಲ್ಲಿ ಕೆಲ ಖಾತೆ ಉಳಿಸಿಕೊಳ್ಳಬಹುದು. ಹಣಕಾಸು, ಇಂಟೆಲಿಜೆನ್ಸಿ, ವಾರ್ತಾ ಇಲಾಖೆ ಈ ಖಾತೆಗೆ ತೆಗೆದುಕೊಳ್ಳಬಹುದು. ಇನ್ನು ಡಿಕೆಶಿ ಸಿಎಂ ಆದ್ರೆ ಯಾವುದೇ ಖಾತೆಗೆ ಡಿಮ್ಯಾಂಡ್ ಮಾಡೋ ಹಾಗಿಲ್ಲ. ಸೊ ಇಷ್ಟು ಕೂಡ ರೂಲ್ಸ್ ಇರುವಂಥದ್ದು. ಫೈನಲಿ ಪವರ್ ಫೈಟ್ ಅನ್ನುವಂತಹ ವಿಚಾರ ಫೈನಲ್ ಹಂತವನ್ನ ಬಂದು ತಲುಪಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ಜೊತೆ ಡಿಕೆಶಿ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಸಿದ್ಧವಾಗಿರುವಂಥದ್ದು. ಸೊ ನಾಳೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾಹಿತಿ ಒಂದ್ ಕಡೆ. ಇತ್ತ ಡಿಸಿಎಂ ಡಿಕೆಶಿಯೂ ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿಗೆ ರಾಜೀನಾಮೆ ನೀಡ್ತಾರೆ ಡಿಕೆಶಿ ಅನ್ನುವಂತಹ ಮಾಹಿತಿ. ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುರುವಾರ ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗಿರುವಂಥದ್ದು. ಸೊ ಡಿಕೆಶಿ ಸಿಎಂ ಪಟ್ಟವನ್ನ ಅಲಂಕರಿಸೋಕ್ಕೂ ಮುನ್ನ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ ಡಿಕೆಶಿ. ಸೊ ಒಂದು ಕಡೆ ಸಿಎಂ ಪಟ್ಟವನ್ನ ಅಲಂಕರಿಸುವಂತಹ ಒಂದು ಖುಷಿ ಇದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ಗೆ ಶಾಕ್ ಎದುರಾಗ್ತಾ ಇರುವಂಥದ್ದು. ಒಬ್ಬರಿಗೆ ಒಂದೇ ಹುದ್ದೆ ಸೂತ್ರದಡಿ ರಾಜೀನಾಮೆ ಫಿಕ್ಸ್, ಬಟ್ ಡಿಕೆಶಿ ಸಿಎಂ ಪಟ್ಟ ಅಲಂಕರಿಸೋಕ್ಕೂ ಮುನ್ನ ಎದುರಾಗ್ತಾ ಇರುವಂತಹ ಒಂದು ಅಚ್ಚರಿ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ತಮ್ಮ ಬಳಿ ಇರುವಂತಹ ಎಲ್ಲಾ ಖಾತೆಗಳನ್ನು ಕೂಡ ಡಿಕೆ ಶಿವಕುಮಾರ್ ಬಿಟ್ಬಿಡಬೇಕು. ಬಿಕಾಸ್ ಸಿಎಂ ಆದವರು ಖಾತೆಗಳನ್ನ ಇಟ್ಟುಕೊಳ್ಳುವಂತಹ ವಾಡಿಕೆ ಇಲ್ಲ. ಒಂದು ಇನ್ನೊಂದು, ಡಿಕೆಶಿ ಸಿಎಂ ಆಗಿದ್ದೇ ಆದಲ್ಲಿ ಕೆಲ ಖಾತೆಗಳನ್ನ ಉಳಿಸ್ಕೊಳ್ಬಹುದು. ಹಣಕಾಸು, ಇಂಟೆಲಿಜೆನ್ಸಿ, ವಾರ್ತಾ ಇಲಾಖೆ ಈ ಖಾತೆಗೆ ತೆಗೆದುಕೊಳ್ಳಬಹುದು. ಡಿಕೆಶಿ ಸಿಎಂ ಆದರೆ ಯಾವುದೇ ಖಾತೆಗೆ ಡಿಮ್ಯಾಂಡ್ ಅನ್ನ ಮಾಡೋ ಹಾಗಿಲ್ಲ. ಸೊ ಇದೆಲ್ಲವೂ ಕೂಡ ಡಿಕೆಶಿಗೆ ಎದುರಾಗ್ತಾ ಇರುವಂತಹ ಅಚ್ಚರಿ ಬೆಳವಣಿಗೆಗಳು. ಒಂದು ಕಡೆ ಗುಡ್ ನ್ಯೂಸ್ ಆದರೆ, ಮತ್ತೊಂದು ಕಡೆ ತಮ್ಮ ಬಳಿ ಇರುವಂತಹ ಎಲ್ಲಾ ಖಾತೆಗಳು, ಆಸೆ ಪಟ್ಟು ತೆಗೆದುಕೊಂಡಿರುವಂತಹ ಎಲ್ಲಾ ಖಾತೆಗಳನ್ನು ಕೂಡ ಬಿಟ್ಬಿಡಬೇಕು. ಬಿಕಾಸ್ ಸಿಎಂ ಆದವರು ಖಾತೆಗಳನ್ನ ಇಟ್ಟುಕೊಳ್ಳುವಂತಹ ವಾಡಿಕೆ ಇಲ್ಲ. ಹಾಗಾಗಿ ಸೊ ಈ ಒಂದು ಶಾಕ್ ಎದುರಾಗ್ತಾ ಇದೆ ಡಿಕೆ ಶಿವಕುಮಾರ್ಗೆ. ಫೈನಲಿ ನಾಳೆ ಸಿಎಂ ಸಿದ್ದರಾಮಯ್ಯ ಜೊತೆ ಡಿಕೆಶಿ ರಾಜೀನಾಮೆಯನ್ನ ಕೊಡೋದಕ್ಕೆಲ್ಲ ಸಿದ್ಧತೆ ಕೂಡ ಆಗ್ತಾ ಇದೆ. ಸೊ ಪವರ್ ಫೈಟ್ ಅನ್ನುವಂಥದ್ದು ಒಂದ್ ಕಡೆ. ಸಿಎಂ ಸಿದ್ದರಾಮಯ್ಯ ನಾನು ಯಾವುದೇ ಕಾರಣಕ್ಕೂ ಸ್ಥಾನವನ್ನ ಬಿಟ್ಕೊಡೋದಿಲ್ಲ, ಇನ್ ಕೇಸ್ ಬಿಟ್ಕೊಟ್ರು ಕೂಡ ಜಿ ಪರಮೇಶ್ವರ್ ಅವರ ಹೆಸರನ್ನ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಅಹಿಂದ ಮತಗಳನ್ನ ಸೆಳೆಯುವಂತ ಒಂದು ನಿಟ್ಟಿನಲ್ಲಿ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಎಲೆಕ್ಷನ್ ಟೈಮಲ್ಲಿ ಬದಲಾವಣೆಗಳು ಆಗಬಾರದು ಅಂತ ಹೇಳ್ಬಿಟ್ಟು ಮತ್ತೆ ಸಿದ್ದರಾಮಯ್ಯ ಒಂದಷ್ಟು ರೀಸನ್ಸ್ ಅನ್ನ ಕೊಟ್ಟಿರ್ತಾರೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪವನ್ ಡೆಸ್ಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪವನ್, ನಿಜಕ್ಕೂ ಒಂದ್ ರೀತಿಯಾಗಿ ಅಚ್ಚರಿಯಾದಂತಹ ಬೆಳವಣಿಗೆ. ಕೊನೆಗೂ ಕೂಡ ಈ ಪವರ್ ಫೈಟ್ ಅನ್ನುವಂಥದ್ದು ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಬಟ್ ಆದ್ರೆ ಡಿಕೆಶಿಗೆ ಒಂದ್ ಕಡೆ ಖುಷಿ ವಿಚಾರ ಆದ್ರೆ, ಮತ್ತೊಂದ್ ಕಡೆ ಶಾಕ್ ಎದುರಾಗ್ತಾ ಇರುವಂತದ್ದು. ತಮ್ಮ ಬಳಿ ಇರುವಂತಹ ಅಂದ್ರೆ ಆಸೆ ಪಟ್ಟು ಪಡೆದುಕೊಂಡಿರುವಂತಹ ಎಲ್ಲಾ ಖಾತೆಗಳನ್ನು ಕೂಡ ಬಿಡಬೇಕು ಅಂತ ಹೇಳ್ಬಿಟ್ಟು. ಸೊ ಏನಾಗಬಹುದು ಮುಂದಿನ ಬೆಳವಣಿಗೆಗಳು ಪವನ್? ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡೋದಾದ್ರೆ. ನಿನ್ನೆ ಇಡೀ ದಿನ ದೆಹಲಿಯ ಇಂದಿರಾ ಭವನದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರ ಒಂದು ಹೈ ಡ್ರಾಮಾವೇ ನಡೀತು. ಅಂದರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ನೇತೃತ್ವದಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಬದಲಾವಣೆ ಬಗ್ಗೆ ಚರ್ಚೆ ಮಾಡಲಾಯಿತು. ಈ ವೇಳೆ
CM ಸಿದ್ದರಾಮಯ್ಯನವರ ಜೊತೆ ಇಡೀ ದಿನ ಸತತ 7 ಗಂಟೆಗಳ ಕಾಲ ಮೀಟಿಂಗ್ ಮಾಡಲಾಯಿತು. ಅಂದರೆ ನೀವು ಪದತ್ಯಾಗ ಮಾಡಬೇಕು, ನಿಮ್ಮ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು, ನಿಮ್ಮ ಸೇವೆ ಪಕ್ಷಕ್ಕೆ ಅಗತ್ಯ ಇದೆ, ಅದು ರಾಜ್ಯಕ್ಕೆ ಸೀಮಿತ ಆಗಿತ್ತು, ಈಗ ರಾಷ್ಟ್ರಕ್ಕೆ ಬೇಕು ಅನ್ನೋ ಮಾತನ್ನು ರಾಹುಲ್ ಗಾಂಧಿಯವರು ಹೇಳಿದ್ರಂತೆ. ಹಾಗಾಗಿ CM ಸಿದ್ದರಾಮಯ್ಯನವರು ರಾಜೀನಾಮೆ ಮಾಡೋದಕ್ಕೆ ಒಂದು ಹಂತದ ಮನಸ್ಸು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲದೆ ಸಿದ್ದರಾಮಯ್ಯನವರು ಈ ಹಿಂದೆಯೇ ಅಂದರೆ ಕಳೆದ 3 ವರ್ಷದ ಹಿಂದೆಯೇ ಅವರು ಯಾವಾಗ ಬೇಕಾದರೂ ನಾನು ರಾಜೀನಾಮೆ ಕೊಡ್ತೇನೆ, ಹೈಕಮಾಂಡ್ ನಾಯಕರು ಹೇಳಿದ್ರೆ ಅಂದರೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ಸಿದ್ಧ ಅಂತಂದು ಮಾನಸಿಕವಾಗಿ ರೆಡಿ ಇದ್ದರು. ಹಾಗಾಗಿ ಹೈಕಮಾಂಡ್ನಿಂದ ಒಂದು ಸೂಚನೆ ಬರೋದ ತನಕ ಅಷ್ಟೇ ಕಾದಿದ್ದರು. ನಿನ್ನೆ ಇಡೀ ದಿನ ಸಿದ್ದರಾಮಯ್ಯನವರ ಮುಂದಿನ ರಾಜಕೀಯ ಬೆಳವಣಿಗೆಗಳು, ಮುಂದೆ ಸಿದ್ದರಾಮಯ್ಯ ಖಾಲಿ ಅಂತೂ ಕೂರೋದಕ್ಕಾಗೋದಲ್ಲ, ಮಾಜಿ ಸಿ ಎಂ ಆಗ್ತಾರೆ, ಹಾಗೂ ಮಾಸ್ ಲೀಡರ್ ಆದವರು ಖಾಲಿ ಕೂರೋದಕ್ಕಾಗಲ್ಲ, ಮುಂದಿನ ಅವರ ರಾಜಕೀಯ ಬೆಳವಣಿಗೆಗಳೇನು. ಹಾಗಾಗಿ ಈ ವಿಚಾರವಾಗಿ ರಾಹುಲ್ ಗಾಂಧಿ ಹಾಗೂ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಇಡೀ ದಿನ CM ಸಿದ್ದರಾಮಯ್ಯ ಅವರ ಜೊತೆ ಚರ್ಚಿಸಿ ಮುಂದಿನ ಬೆಳವಣಿಗೆಗಳ ಬಗ್ಗೆ ಸೂಚನೆ ನೀಡಿದ್ದಾರೆ. ಇನ್ನು ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುದ್ದಿ ಹೊರಬರ್ತಿದ್ದಂತೆ ಡಿ ಕೆ ಶಿಯೇ ನೆಕ್ಸ್ಟು ಮುಂದಿನ CM ಆಗ್ತಾರೆ, CM DK ಶಿವಕುಮಾರ್ ಅವರು ಮುಂದಿನ CM ಆಗ್ತಾರೆ ಅನ್ನೋ ಸುದ್ದಿ ಬರ್ತಿದೆ. ಬಟ್ ಇಲ್ಲಿವರೆಗೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಷಯ ಹೊರಬಂದಿದ್ರು, ಆದರೆ DK ಶಿಯೇ CM ಆಗ್ತಾರೆ ಅನ್ನೋ ಮಾತು ಇನ್ನೂ ಹೊರಗೆ ಬಂದಿಲ್ಲ. ಹಾಗಾಗಿ ನಾಳೆ ಒಬ್ಬ ನಾಯಕತ್ವ ಬದಲಾಯಿತು ಅಂದರೆ ಹೊಸದಾಗಿ ಕ್ಯಾಬಿನೆಟ್ ರಚನೆ ಆಗಬೇಕಾಗುತ್ತೆ, ಹೊಸದಾಗಿ ನಾಯಕತ್ವ ಅಂದರೆ CLP ಲೀಡರ್ ಆಯ್ಕೆ ಮಾಡಬೇಕಾಗುತ್ತೆ. ನಾಳೆ ಬೆಳವಣಿಗೆಗಳು ಏನು ಅನ್ನೋದು ನೋಡಬೇಕು ರೋಜಾ. ರೈಟ್. ಥ್ಯಾಂಕ್ ಯು ಪವನ್ ತಮ್ಮ ಅಪ್ಡೇಟ್ಸ್ಗಾಗಿ. ಸೊ ಕಂಪ್ಲೀಟ್ ಆಗಿ ನಾಳೆ ಆಗುವಂತಹ ಬೆಳವಣಿಗೆಗಳೇನು, ನಿನ್ನೆ ಆದಂತಹ ಸಭೆ ಮೇಲೆ ಇಡೀ ಕರ್ನಾಟಕದ ಚಿತ್ತ ನೆಟ್ಟಿತ್ತು, ಯಾರಿಗೆ CM ಪಟ್ಟ ಒಲಿಯತ್ತೆ ಅಂತ ಈಗ ಎಲ್ಲವೂ ಕೂಡ ಫೈನಲೈಸ್ ಸೊ ನಾಳೆ ಏನಾಗ್ಬೋದು ಅನ್ನುವಂತಹ ಕುತೂಹಲ. ಆ್ಯಂಡ್ KPCC ಅಧ್ಯಕ್ಷಗಿರಿಗೆ ರಾಜೀನಾಮೆ ನೀಡ್ತಾ ಇರುವಂತಹ DK ಶಿ ಒಂದು ಕಡೆ, CM ಸಿದ್ದರಾಮಯ್ಯ ತಮ್ಮ ಪಟ್ಟಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇರುವಂತಹ ಬೆಳವಣಿಗೆ ಮತ್ತೊಂದು ಕಡೆ. ಬಟ್ ಜೊತೆಯಲ್ಲಿ ಆಸೆ ಪಟ್ಟು ತೆಗೆದುಕೊಂಡಿರುವಂತಹ ಖಾತೆಗಳನ್ನೆಲ್ಲವನ್ನು ಕೂಡ ಬಿಡಬೇಕು, ಬಿಕಾಸ್ CM ಆದಂಥವರು ಖಾತೆಗಳನ್ನು ಇಟ್ಕೊಂಡಿರುವಂಥದ್ದು ವಾಡಿಕೆಯಲ್ಲಿ ಇಲ್ಲ. ಸೊ ಒಬ್ಬರಿಗೆ ಒಂದೇ ಹುದ್ದೆ ಸೂತ್ರದಡಿ ರಾಜೀನಾಮೆ ಫಿಕ್ಸ್ ಆಗ್ತಾ ಇದೆ.